ಸಮರ್ಪಣಾ ಪದ್ಧತಿಯ 6ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 106ನೆಯ ಶ್ಲೋಕದಲ್ಲಿ, ಪಾದುಕೆಯ ಹಿರಿಮೆಯ ಬಗ್ಗೆ ಹಿರಿಯರಿಂದ ಹೇಳಲ್ಪಟ್ಟಿದೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಭಕ್ತ್ಯಾ ಪರಂ ಭವತು ತದ್ಭರತಸ್ಯ ಸಾಧೋಃ ತ್ವತ್ ಪ್ರಾರ್ಥನಂ ರಘುಪತೌ ಮಣಿಪಾದರಕ್ಷೇ ಕೇನಾಶಯೇನ ಸಮುನಿಃ ಪರಮಾರ್ಥದರ್ಶಿ ಭದ್ರಾಯ ದೇವಿ ಜಗತಾಂ ಭವತೀಮವಾದೀತ್. ದೇವಿ ಮಣಿಪಾದ ರಕ್ಷೆ, ಬೆಳಗುತ್ತಿರುವ ಮಣಿಯಿಂದ ಕೂಡಿದ ಪಾದುಕೆಯೇ, ರಘುಪತೌ ಶ್ರೀರಾಮನ ವಿಷಯದಲ್ಲಿ, ಸಾಧೋಹೋ ಒಳ್ಳೆಯವನಾಗಿರುವ, ಭರತಸ್ಯ ಭರತನ, ತತ್ ಆ ಪ್ರಸಿದ್ಧವಾದ, ತ್ವತ್ ಪ್ರಾರ್ಥನಂ ನಿನ್ನನ್ನು ಪ್ರಾರ್ಥಿಸಿದುದು, ಭಕ್ತ್ಯಾ ಪರಂ ಭಕ್ತಿಯಿಂದಲೇ, ಭವತು ಎಂಬುದಿರಲಿ, ಪರಮಾರ್ಥದರ್ಶಿ ಸತ್ಯವನ್ನು ತಿಳಿದು ಅದರಂತೆಯೇ ಹೇಳುವವರಾದ, ಸ ಮುನಿಹಿ ಪ್ರಸಿದ್ಧರಾದ ವಸಿಷ್ಠ ಮಹರ್ಷಿಯಾದವರು, ಕೇನ ಆಶಯೇನ ಯಾವ ಅಭಿಪ್ರಾಯದಿಂದ, ಭವತೀಂ ನಿನ್ನನ್ನು, ಜಗತಾಂ ಲೋಕಗಳ, ಭದ್ರಾಯ ಕ್ಷೇಮವನ್ನು ಕೊಡುವವಳನ್ನಾಗಿ, ಅವಾದೀತ್ ಹೇಳಿದರು. ಲೋಕದಲ್ಲಿ ಜನ ತಮಗೆ ಸೇರಿದ ವಸ್ತುವು ಬಹಳ ಶ್ರೇಷ್ಠವಾದುದೆಂದು ಕೊಂಡಾಡ್ತಾರೆ. ಹಾಗೆ ತಮಗೆ ಪ್ರೀತಿ ಪಾತ್ರರಾದವರನ್ನ ಅಧಿಕವಾದ ವಿಶೇಷತೆಗಳು ಇರುವುದೆಂದು ಹೇಳಿ ಕೊಂಡಾಡ್ತಾರೆ. ಹಾಗೆಯೇ ಒಳ್ಳೆಯವನಾದ ಭರತನು ತನ್ನ ಅಣ್ಣನಾದ ಶ್ರೀರಾಮನಲ್ಲಿ ಇರುವ ವಿಶೇಷವಾದ ಭಕ್ತಿಯಿಂದ ಅಣ್ಣನ ಪಾದುಕೆಗೆ ವಿಶೇಷ ಅರ್ಹತೆ ಇದೆ ಎಂದು ಭಾವಿಸಿ ಪಾದುಕಾ ಜೋಡಿಯನ್ನ ಬೇಡಿರಬಹುದು. ಅದರಿಂದ ಪಾದುಕೆಗೆ ಹಿರಿಮೆ ಉಂಟಾಗುತ್ತದೆಯೇ ಎಂದರೆ, ದೇಶಕರು ಹೇಳ್ತಾರೆ, ಎಲೈ ಪಾದುಕಾ ದೇವಿಯೇ, ನಿನಗೆ ವಾಸ್ತವವಾಗಿ ಹಿರಿಮೆ ಇಲ್ಲದಿದ್ದರೆ ಬ್ರಹ್ಮಪುತ್ರರು, ತ್ರಿಕಾಲಜ್ಞಾನಿಗಳೂ ಆದ ಶ್ರೀರಾಮನ ಕುಲಗುರುವಾದ ವಸಿಷ್ಠರು ಪಾದುಕೆಯನ್ನ ಪಡೆಯುವಂತೆ ಹೇಳಿ ಈ ಪಾದುಕೆ ಎಲ್ಲ ಲೋಕಗಳನ್ನ ಕಾಪಾಡುತ್ತದೆ ಅಂತ ಹೇಳ್ತಿದ್ರ. ಆದುದರಿಂದ ನಿಜವಾಗಿ ಹಿರಿಮೆ ನಿನ್ನಲ್ಲಿದೆ ಅಂತಾರೆ ದೇಶಿಕರು. ಈ ಶ್ಲೋಕದ ಗೂಢಾರ್ಥ ಏನು ಅಂದರೆ, ನಮ್ಮಾಳ್ವಾರರು ಶೂದ್ರ ಜಾತಿಯಲ್ಲಿ ಹುಟ್ಟಿದವರು. ಅವರನ್ನ ಶ್ರೀ ವೈಷ್ಣವರು ಆಳ್ವಾರರೆಂದು, ಅತ್ಯಂತ ಶ್ರೇಷ್ಠರೆಂದು ಕೊಂಡಾಡ್ತಾರೆ ಅನ್ನೋದು ಮಾತ್ರವಲ್ಲ, ಅತ್ಯಂತ ಪ್ರಸಿದ್ಧವಾದ ಶ್ರೀಮದ್ ಭಾಗವತದಲ್ಲಿ ಶುಕಬ್ರಹ್ಮರು ಕ್ವಚಿತ್ ಕ್ವಚಿತ್ ಮಹಾಭಾಗಾಹ ತಾಮ್ರಪರ್ಣಿ ನದಿಯತ್ರ ಎಂಬುದಾಗಿ ಕೊಂಡಾಡಿದ್ದಾರೆ. ಅವರು ಸುಳ್ಳು ಹೇಳ್ತಾರ? ಹಾಗಾಗಿ ಆಚಾರ್ಯರುಗಳು ಎಂದಿಗೂ ಶ್ರೇಷ್ಠರೇ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.